ಸಾಂದರ್ಭಿಕವಾಗಿ ಯಾವುದು ನಮ್ಮ ಮನಸ್ಸಿಗೆ ಹಿತ ಮತ್ತು ಸಾಂದರ್ಭಿಕ ಸರಿ ಅಂತ ಸಮಂಜಸ ಅಂತ ಒಪ್ತದೋ ಅದನ್ನು ನಾವು ಮಾಡಬೇಕಾದ್ದು ಅಂತ ನನಗೆ ತೋರ್ತದೆ. ಅದನ್ನೇ ನಾನು ಧರ್ಮ ಅಂತ ಕರೀತೇನೆ. ಧರ್ಮ ಎನ್ನುವುದು ಈಗ ಆಚರಣಾತ್ಮಕ ವಿಧಿವಿಧಾನದಿಂದ ಕೂಡಿದಂತಹ ಒಂದು ಸಂಹಿತೆ, ಅದು ಧರ್ಮ ಅಂತ ಹೇಳಲ್ಪಡ್ತದೆ. ಆದರೆ ವೈಯಕ್ತಿಕವಾಗಿ ಪ್ರತಿಯೊಬ್ಬರಿಗೂ ಒಂದೊಂದು ಧರ್ಮ ಅಂತ ಉಂಟು. ಅದನ್ನು ಸ್ವಧರ್ಮ ಅಂತ ಕರಿಬಹುದು. ಅದರಲ್ಲೇ ಅವರು ಮುಂದೆ ಹೋಗಬೇಕಾದ್ದು, ತನ್ನ ಬೆಳಕಿನಲ್ಲೇ ತಾನು ಮುಂದೆ ಹೋಗು. ಎರವಲು ದೀಪದಿಂದ ಎಷ್ಟರ ತನಕ ನಡಿಬಹುದು. ನೆತ್ತರ ಗುಣಗಣ ಬೇರೆ ಬೇರಿರಬಹುದು, ಒತ್ತುವ ಎದೆ ತಿದಿಯ ಗುಣ ಒಂದೇ ಅಲ್ಲವೇ. ಹತ್ತಾರು ಜಾತಿ ಮತಗಳ ಹುತ್ತಗಳ ಕಟ್ಟಿಕೊಂಡಿರಬಹುದು ನಾವು. ಹತ್ತಾರು ಜಾತಿ ಮತಗಳ ಹುತ್ತಗಳ ಕಟ್ಟಿಕೊಂಡಿರಬಹುದು ನಾವು. ಒಳಗೆ ಮಿಡಿಯುವ ಹೃದಯಕ್ಕೆ ಜಾತಿ ಸೂತಕ ಉಂಟೆ ಹೃದಯೇಶ ಸೋಮೇಶ. ಈಗ ವ್ಯಕ್ತಿ ಯಾರೇ ಆಗಲಿ, ವ್ಯಕ್ತಿ ಸರ್ವಶಕ್ತನೂ ಅಲ್ಲ, ಸರ್ವತಂತ್ರ ಸ್ವತಂತ್ರನೂ ಅಲ್ಲ. ಆದ್ದರಿಂದ ಅವನು ಸಮಾಜ ಜೀವಿ. ಮನುಷ್ಯ ಸಮಾಜದಲ್ಲಿ ಒಬ್ಬ ಸದಸ್ಯನಾಗಿ ಅವ ಹೇಗೆ ವರ್ತಿಸಬೇಕು ಎನ್ನುವುದು ಬಹಳ ಮುಖ್ಯವಾದ್ದು. ಅವನದೇ ವೈಯಕ್ತಿಕವಾದಂಥ ನಿಲುಮೆ, ಖಚಿತವಾದಂಥ ತೀರ್ಮಾನಗಳು ಎಲ್ಲ ಇರಬಹುದು. ಆದರೆ ಒಂದು ಕುಟುಂಬದಲ್ಲಿ, ಒಂದು ಸಮಾಜದಲ್ಲಿ, ಒಂದು ವಿಶಿಷ್ಟವಾದಂಥ ಸಾಮಾಜಿಕ ಕಟ್ಟುಪಾಡಿನ ಒಳಗೆ ನಡೆಯುವಾಗ ಅಲ್ಲಿ ಸ್ವಲ್ಪ ಮಟ್ಟಿಗೆ ತನ್ನ ವೈಯಕ್ತಿಕತೆಯನ್ನು ಹಿಡಿದಿಟ್ಟುಕೊಂಡು ಸಮಷ್ಟಿ ಹಿತಕ್ಕೋಸ್ಕರವಾಗಿ ಆತನ ಮನಸ್ಸು ದುಡಿಬೇಕಾಗ್ತದೆ. ಹಾಗೆ ಅದು ತನಗೆ ಒಪ್ಪಿಗೆ ಇಲ್ಲ ಅಂತಾದರೆ ಸ್ವಲ್ಪ ಒಪ್ಪಿಸುವಂಥ ರೀತಿಯ ಕೆಲಸವನ್ನು ಮಾಡಬೇಕಾಗ್ತದೆ. ನನ್ನ ದೃಷ್ಟಿಯಿಂದ ದೇವರು, ದಿಂಡರು ಅಥವಾ ಅವತಾರ ಇತ್ಯಾದಿ ಇದೆಲ್ಲ ದೊಡ್ಡ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಇರುವಂಥ ವಿಚಾರ, ನಂಬಿಕೆಯ ಪ್ರಶ್ನೆಗಳು, ಬಹುಜನರು ನಂಬುವಂಥ ನಡ್ಕೊಳ್ಳುವಂಥ ವಿಚಾರಗಳು. ಇದನ್ನೆಲ್ಲವನ್ನು ನಾನು ಇದ್ದಕ್ಕಿದ್ದ ಹಾಗೇ ಅದನ್ನು ಗಿಳಂಕರಿಸುವುದಿಲ್ಲ, ಅದನ್ನು ಸ್ವೀಕರಿಸುವುದಿಲ್ಲ. ಹಾಗಾಗಿ ಎನ್ನ ದೇವರ ಗುಡಿ ಅಂತ ಒಂದು ರಚನೆಯಲ್ಲಿ ನಾನು ನನ್ನ ಮನೋಧರ್ಮವನ್ನು ಹೇಳಿದೆ. ಎನ್ನ ದೇವರ ಗುಡಿಗೆ ಮುಚ್ಚು ಕದಗಳೇ ಇಲ್ಲ, ನಿತ್ಯ ತೆರೆದಿರುವಂಥ ಮುಕ್ತ ದ್ವಾರ. ಎನ್ನ ದೇವರ ಗುಡಿಗೆ ಮುಚ್ಚು ಕದಗಳೇ ಇಲ್ಲ, ನಿತ್ಯ ತೆರೆದಿರುವಂಥ ಮುಕ್ತ ದ್ವಾರ. ಕತ್ತಲೆಯ ಗುಡಾರವಲ್ಲ ಆ ಗರ್ಭ ಗುಡಿಯು, ಕತ್ತಲೆಯ ಗುಡಾರವಲ್ಲ ಆ ಗರ್ಭ ಗುಡಿಯು. ಸುತ್ತಿ ಸುಳಿಯುವುದು ಗಾಳಿ ಬೆಳಕು ಪೂರ, ಸುತ್ತಿ ಸುಳಿಯುವುದು ಗಾಳಿ ಬೆಳಕು ಪೂರ. ಎನ್ನ ದೇವರ ಗುಡಿಗೆ ಮುಚ್ಚು ಕದಗಳೇ ಇಲ್ಲ, ನಿತ್ಯ ತೆರೆದಿರುವಂಥ ಮುಕ್ತ ದ್ವಾರ. ನನ್ನ ದೇವರ ಗುಡಿಯ ಬಾಗಿಲಿನಲ್ಲಿ ಆಗಲಿ, ಒಳಗಾಗಲಿ, ಪರಿಸರದಲ್ಲಿ ಆಗಲಿ ಯಾವತ್ತೂ ಭೇದಗಳಿಲ್ಲ. ಓ ಅಲ್ಲಿ ನಿಲ್ಲೆಂಬ, ಒಳಗೆ ಬರಬೇಡೆಂಬ ಯಾವ ಆಗ್ರಹವೂ ಇಲ್ಲಿ ಇಲ್ಲ. ಇದು ಮುಕ್ತದ್ವಾರ ಅಂತ ಮೊದಲು ಹೇಳಿದೆ. ಎಲ್ಲರಿಗೆ ಹಿತವನ್ನು, ಸಂತೋಷವನ್ನು, ಸಮಾಧಾನವನ್ನು ಯಾರು ಹುಟ್ಟಿಸುವ ಪ್ರಯತ್ನ ಮಾಡ್ತಾರೋ ಅದು ಪೂಜ್ಯವಾದಂಥ ಒಂದು ಕೆಲಸ. ಅದನ್ನೇ ಹಿರಿಯರು ಇನ್ನೊಂದು ಮಾತಿನಲ್ಲಿ ಹೇಳಿದರು, ಸಂತೋಷಂ ಜನಯೇತ್ ಪ್ರಾಜ್ಞಃ ತದೇವ ಈಶ್ವರ ಪೂಜನಂ. ನೀನು ಪ್ರತ್ಯೇಕವಾಗಿ ಒಂದು ದೇವರನ್ನು ಭಜಿಸುವ, ಪೂಜಿಸುವ ಅಗತ್ಯ ಇಲ್ಲ. ಇನ್ನೊಬ್ಬರ ಮನಸ್ಸಿಗೆ ಹಿತವನ್ನು ಉಂಟು ಮಾಡು, ಸಂತೋಷವನ್ನು ಉಂಟು ಮಾಡು. ಸಂತೋಷಂ ಜನಯೇತ್ ಉಂಟು ಮಾಡಬೇಕು. ತದೇವ ಅದೇ ನಿಜವಾದ ಈಶ್ವರ ಪೂಜೆ. ಇದು ನನ್ನ ಜೀವನ ದೃಷ್ಟಿಯು ಇದಕ್ಕೆ ಹೊಂದಿಕೆ ಆಗ್ತದೆ. ಮನುಷ್ಯ
ಸರ್ವತಂತ್ರ ಸ್ವತಂತ್ರನಲ್ಲ. ಅವನಿಗೊಂದು ಅವಲಂಬನ ಬೇಕು, ಅವನಿಗೊಂದು ನೆರವು ಬೇಕು. ಅದು ಇನ್ನೊಬ್ಬ ಮನುಷ್ಯನದೇ ಆಗಬೇಕು ಅಂತಲ್ಲ, ಕಾಣದ ಕೈಯ ಒಂದು ಅವಲಂಬನ ಇದ್ದರೂ ಸಾಕು. ಒಂದು ನಂಬಿಕೆಯ ತಳಹದಿಯಿಂದಲೇ ಅವನು ಮುಂದೆ ಹೋಗ್ತಾನೆ. ಮುಖ್ಯವಾಗಿ ನಮ್ಮ ಪ್ರಜ್ಞಾಶಕ್ತಿಯನ್ನು ಅದನ್ನು ಉದ್ದೀಪನ ಮಾಡಬೇಕು. ಅದೇ ನಮ್ಮ ಅಂತರಂಗದಲ್ಲಿ ನಾವು ಏನು ಭಾವಿಸ್ತೇವೆ, ಏನು ನಾವು ನಮ್ಮ ಮನಸ್ಸು ಮಾತಾಡ್ತದೆ, ಅದನ್ನೆಲ್ಲವನ್ನು ದೈವ ಅಥವಾ ಅಗೋಚರವಾಗಿ ನಿಂತು ಎಲ್ಲದಕ್ಕೂ ಸರ್ವಸಾಕ್ಷಿಯಾದಂತಹ ಒಂದು ಭಗವತ್ ಶಕ್ತಿ, ಚಿತ್ ಶಕ್ತಿ ಅದು ಆಲಿಸ್ತದೆ, ಅದನ್ನು ಗಮನಿಸ್ತದೆ, ಅದಕ್ಕೆ ಪ್ರತಿಕ್ರಿಯಿಸ್ತದೆ. ಈ ನಂಬಿಕೆ ನಮ್ಮಲ್ಲಿದ್ದರೆ ನಾವು ದಾರಿ ತಪ್ಪಲಿಕ್ಕೆ ಸಾಧ್ಯ ಇಲ್ಲ. ಈ ಕೆಲವೊಂದು ಆಲೋಚನೆಗಳನ್ನು ಇತರ ಅನೇಕರ ಹಾಗೆ ನಾನು ಕೂಡ ನನ್ನ ಜೀವನದಲ್ಲಿ ಸ್ಥೂಲವಾಗಿ ತೋರಮಟ್ಟಿಗೆ ನಾನು ಅದನ್ನು ಇಟ್ಟುಕೊಂಡಿದ್ದೇನೆ. ಹಾಗೆ ಇಟ್ಟುಕೊಂಡದ್ದು ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನವೂ ಸಿಕ್ಕಿದೆ. ದೊಡ್ಡ ನಿರಾಶೆ ಆಗುವಂಥ ಪ್ರಮೇಯ ನನಗಿಲ್ಲ. ನಾವು ಈವರೆಗೆ ಇದ್ದಂತಹ ಒಂದು ಹೆದ್ದಾರಿ ಸಮೀಪದ ಒಂದು ನಮ್ಮದೇ ಒಂದು ಕನಸಿನ ಮನೆ, ಹಾಗೆ ನಮ್ಮ ಕಲ್ಪನೆಯ ಒಂದು ಕೂಸು ಆ ಮನೆ ಆಗಿತ್ತು. ಅದೀಗ ಸೇರಿದುದು 100 ಕೋಟಿ ನಿನ್ನೆಗಳ ಜೊತೆಗೆ ಅಂತ ಅದು ಹೋಯ್ತು. ಅದು ಹೋಗಲಿ, ಅದಕ್ಕೆ ಚಿಂತಿಸಿ ಏನು ಫಲ ಇಲ್ಲ. ಅದು ಹೆಚ್ಚೊಂದು ಮಮಕಾರ ಯಾವುದಲ್ಲಿ ಇಟ್ಟುಕೊಳ್ಳುವ ಒಂದು ಅಗತ್ಯ ಇರುವುದಿಲ್ಲ. ಹಿರಿಯರು ಬೇರೆ ಬೇರೆ ರೀತಿಯ ಕಲ್ಪನೆಗಳನ್ನು, ಕನಸುಗಳನ್ನು ಹೆಣೆದಿದ್ದಾರೆ. ಕೆಲವು ನಾವು ನಂಬುತ್ತೇವೆ, ಕೆಲವು ಸಹ ನಂಬಿದಂತೆ ನಟಿಸ್ತೇವೆ. ಹೀಗೆಲ್ಲ ನಾನಾ ವಿಧವಾಗಿ ಜೀವನ ಈ ರಂಗಮಂಟಪದಲ್ಲಿ, ಈ ಭೂಮಿ ಎನ್ನುವ ರಂಗಮಂಟಪದಲ್ಲಿ ನಡೀತಾ ಹೋಗ್ತದೆ. ನಾವು ಕೆಲವು ಸರ್ತಿ ನಟರಾಗಿಯೂ, ಕೆಲವು ಸರ್ತಿ ಪ್ರೇಕ್ಷಕರಾಗಿಯೂ ಇರಬೇಕಾದ್ರೆ, ಕೆಲವು ಸರ್ತಿ ಪ್ರೇಕ್ಷಕರಾಗಿಯೂ ನಟರಾಗಿ ಒಟ್ಟೊಟ್ಟಿಗೆ ಇರಬೇಕಾಗ್ತದೆ. ಮುಸುಕು ತೆಗೆದೆಸೆ ಅಂತ ಒಂದು ಪದ್ಯದಲ್ಲಿ ನಾನು ಹೇಳಿದೆಲ್ಲ, ಜಗಕ್ಕೆ ಹೊಸಬರು ನಾವು, ಹೊಸತಿಗೆ ನಿನ್ನ ನೀನೇ ತಿದ್ದು ಬಾ ಅಂತ. ನಾವು ನವನವೀನವಂತ ದೃಷ್ಟಿಕೋನದಿಂದ ನಿನ್ನೆಯವರು ನಾವಲ್ಲ, ನಮ್ಮ ದೇಹದಲ್ಲಿ ಎಷ್ಟೋ ಕಣ ಹೊಸದಾಗಿ ಹುಟ್ಟಿದೆ. ಅಂದರೆ ಇವತ್ತಿನ ಕನಸುಗಳು ನಮ್ಮದು ಬೇರೆ. ಆದ್ದರಿಂದ ನಾವು ಹೊಸಬರಾಗಿ ಜೀವನವನ್ನು ಅವಲೋಕಿಸಬೇಕು ಅಂತ. ಪರಿಸರ ಪ್ರೇಮದ ಒಂದು ಪ್ರಜ್ಞೆ ಇರಬೇಕು. ನಾವು ಪರಿಸರವನ್ನು ಬಿಟ್ಟು ನಾವಿಲ್ಲ. ಪರಿಸರವನ್ನು ಪ್ರೀತಿಸಿದರೆ ಮಾತ್ರ ಪರಿಸರ ನಮ್ಮನ್ನು ಹರಿಸ್ತದೆ. 1997ರಲ್ಲಿ ನನ್ನ ಬದುಕಿನಲ್ಲಿ ಒಂದು ಆಘಾತಕಾರಿ ಘಟನೆ ನಡೆದು ಹೋಯಿತು. ಅದು ಅನಿರೀಕ್ಷಿತ. ಅದನ್ನು ಸಂಪೂರ್ಣವಾಗಿ ವರ್ಣಿಸಲಿಕ್ಕೂ ನನಗೆ ಕಷ್ಟ. ಯಾಕಂದರೆ ಹೃದಯಾಘಾತ ಆದವರಿಗೆ ಕೆಲವರಿಗೆ ಅಷ್ಟು ನೋವು ಅಂತ ಅನ್ನಿಸುವುದಿಲ್ಲವಂತೆ, ಅದು ನನಗೇನು ಗೊತ್ತಿಲ್ಲ. ಆದರೆ ಆಗಾದಂತಹ ನೋವಿನ ಒಂದು ಇಂಟೆನ್ಸಿಟಿ, ಅಲ್ಲಿ ಕೂಡಲೇ ಒಂದು ಲೈಫ್ ಸೇವಿಂಗ್ ಇಂಜೆಕ್ಷನ್ ಕೊಟ್ಟರು, ಭಾಳ ಕಾಸ್ಟ್ಲಿ ಅದು ಕೊಟ್ಟರು. ಅದು ಕೊಟ್ಟದ್ರಿಂದ ಇರ್ಬೋದು, ಅದರ ಪ್ರಭಾವ ಇರ್ಬೋದು. ನನಗೆ ಒಂದು ಮಂಪರು, ಆ ಮಂಪರ್ನಲ್ಲಿ ಭಾಳ ಒಂದು ವಿಚಿತ್ರವಾದಂಥ ಒಂದು ಎಕ್ಸ್ಪೀರಿಯನ್ಸು, ಒಂದು ಅನುಭವ. ಅಂದರೆ ಭಾಳ ವರ್ಣರಂಜಿತವಾದಂಥ ಯಾವುದೋ ಒಂದು ಲೋಕದಲ್ಲಿದ್ದ ಹಾಗೆ ಒಂದು 15 ದಿವಸ ಕಂಕನಾಡಿ ಆಸ್ಪತ್ರೆಯಲ್ಲಿ ನಾನು ಇದ್ದೆ. ಆಗ ನಾನು ಒಂದು ಹೃದಯ ವಚನದಲ್ಲಿ ಒಂದು ಮಾತು ಬರೆದಿದ್ದೆ, ಆಪತ್ತೊಂದು ಮಾಪನವಯ್ಯ ಆಪ್ತತೆಯನ್ನು ಅರಿಯಲು ಅಂತ. ಮನುಷ್ಯರ ಒಳ್ಳೆಯತನವನ್ನು, ಆತ್ಮೀಯತೆಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಏನಾದರೂ ಆಪತ್ತು ಒದಗಬೇಕು. ಆ ಒಂದು ಆಘಾತ ಆದದ್ರಿಂದ ಅದೊಂದು ಹೊಸ ಎಕ್ಸ್ಪೀರಿಯೆನ್ಸ್ ಆಯಿತು. ಅದು ಬೇರೆಯವ್ರಿಗೆ ಆಗಬೇಕು ಅಂತ ನಾನು ಹೇಳೋದಲ್ಲ, ಆಗಬಾರ್ದು. ಆದರೆ ಕೆಲವರಿಗೆ ಆಗುವುದರಿಂದ ಅದು ಲೋಕೋಪಕಾರ ಆಗ್ತದೆ ಅಂತ ನಾನು ಹೇಳೋದು. ಅದರಿಂದ ಆ ಜೀವನ ದೃಷ್ಟಿಯಲ್ಲಿ ಅಂಥದ್ದು ಕೂಡ ಬರ್ತದೆ. ಆಪತ್ತನ್ನು ನಾವು ಕೂಡ ಸಂಪತ್ತು ಅಂತ ಗ್ರಹಿಸಿಕೊಳ್ಬೇಕಾಗುತ್ತೆ. ಭವಿಷ್ಯವನ್ನು ನೋಡಲೇಬಾರ್ದು ಎನ್ನುವುದು ನಾನು. ಯಾಕಂದರೆ ನೀವು ಭವಿಷ್ಯವನ್ನು ತೋರಮಟ್ಟಿಗಾದರೂ ಹೀಗೆ ನಡೀಬಹುದು ಅಂತ ಒಂದು ಸೂಚನೆ ಇದ್ದರೆ ಅದರಲ್ಲಿ ಬದುಕಿನಲ್ಲಿ ಮತ್ತೇನು ಸ್ವಾರಸ್ಯ ಇದೆ, ಏನು ಕುತೂಹಲ ಉಳೀತದೆ, ಏನು ವಿಸ್ಮಯ ಉಳೀತದೆ. ಬದುಕು ಬಂದ ಹಾಗೆ ಅನುಭವಿಸಿಕೊಂಡು ಹೋಗಬೇಕು. ದೇವರು ದಿಂಡರುಗಳೆಲ್ಲ ನಮ್ಮನ್ನು ಕಾಯಲಿಕ್ಕೆ, ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಇರುವಂಥವರು ಅಂತ
ನನ್ನ ದೃಷ್ಟಿಯಲ್ಲಿ ಆ ಭವಿಷ್ಯ ಕಥನ ಎನ್ನುವುದು ಅದು ಅಗತ್ಯ ಇಲ್ಲ